ಇರೋದು ಹೊಸಕೋಟೆ ದಮ್ ಬಿರಿಯಾನಿಗೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಬನ್ನಿ ಹೋಗೋಣ. ಗೊತ್ತಲ್ಲ ಸ್ನ್ಯಾಪ್ ಲವರು ಇದ್ದಾರೆ ಅಂತ ಎಣಿಸ್ತಾ ಇದ್ದಾನೆ. ಫಸ್ಟು ಬಿರಿಯಾನಿ ತಿನ್ಕೊಂಡು ಬಂದ್ಬಿಡೋಣ. ಆಕ್ಸಿಡೆಂಟ್ ಅಂದರೆ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಟಿಫಿಕೇಷನ್ ಬೆಲ್ಲು ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ರೆಡಿ ಟೈಟಲ್ಲು ತಮ್ನೇಲು ನೋಡಿರ್ತೀರಾ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿಗೆ ಅಂತ ನಾನು ಹೇಳ್ಬಿಡ್ತೀನಿ. ನಾವು ಹೋಗ್ತಾ ಇರೋದು ಹೊಸಕೋಟೆ ದಮ್ ಬಿರಿಯಾನಿಗೆ. ಇದು ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಬಟ್ ಈಗ ಟೈಮ್ ಬಂದಿದೆ, ಕಾಲ ಕೂಡ ಬಂದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಈಗ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 2:15. ನಾವು ಒಂದು 3 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದೀವಿ. ಈಗ ನಾವು 3 ಗಂಟೆಗೆ ಬಿಡ್ತೀವಿ. ಅಲ್ಲಿಗಂಟ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಹೆಂಗಿರುತ್ತೆ ಬಿರಿಯಾನಿ ಏನು ಎತ್ತ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಬಟ್ ವಿಡಿಯೋ ನೋಡ್ತಾ ಇರಿ, ಬನ್ನಿ ಹೋಗೋಣ. ಈಗ ಆಲ್ರೆಡಿ ಓಡ್ತಾ ಇದ್ದೀವಿ. ಈಗ ಟೈಮ್ ಬಂದು 3 ಗಂಟೆ ಆಗೈತೆ. ಈಗ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಏನು ಅಂತ ನಾನು ಹೋಗ್ತಾನೆ ಹೇಳ್ತೀನಿ. ಈಗ ಆಲ್ರೆಡಿ ಎಲ್ಲ ಸೆಟ್ ಆಗಿದೆ, ಬನ್ನಿ ಈಗ ಹೊರಡೋಣ. ಹಾಯ್ ಮಾಡಿ ಗಾಯ್ಸ್. ಈಗೆಲ್ಲ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಬನಶಂಕರಿ ಸ್ಟ್ರೈಟ್ ಒಂದೇ ರೋಡು, ಸಿಲ್ಕ್ ರೋಡು ಲೆಫ್ಟ್ ಹಚ್ಕೊಂಡು ರೈಟ್ ಕೊಟ್ಟು ಒಂದೇ ರೋಡು ಹೋಗ್ಬಿಡೋದು. ಅದೇ ಬಯಪ್ನಳ್ಳಿ ಅಂದ್ರೆ ಹೋಗ್ತೀರಿ KR. ಈಗ ಟೈಮ್ ಬಂದು 3:15 ನೋಡ್ರಿ. ಈಗಲೂ ಝೊಮ್ಯಾಟೊ ಮಾಡ್ತವ್ರೆ. ಝೊಮ್ಯಾಟೊದವ್ರಿಗೆ ಜೈ. ಗೋಪಾಲನ್ ಮಾಲು ತುಂಬ ದೊಡ್ಡದು. ಯಾರು ಆವಾಗಿದ್ದ ಆರು ಹೊಡಿತಾನೆ ಅವನೇ. ಹೋಗ್ಲಿ ಫಸ್ಟ್ ಅವನು ಹೋಗ್ಲಿ. ಹಾಯ್, ಈಗ ಹೊಸಕೋಟೆ ರೋಡಲ್ಲೇ ಇದ್ದೀವಿ. ನೋಡಿ, ರೋಡ್ ಮಾತ್ರ ಸೈಕಾಗೈತೆ. ಆಲ್ಮೋಸ್ಟು ಇನ್ನೊಂದು 10 ಕಿಲೋಮೀಟರ್ಸ್ ಐತೆ ಅಷ್ಟೇ. ಇಲ್ಲೊಂದು ಫ್ಲೈಓವರು ನೋಡ್ರಿ, ಸೈಕಾಗೈತೆ. ಈಗ ಸುಮ್ಮನೆ ಒಂದು ಶಾರ್ಟ್ ಬ್ರೇಕ್ ಥರ ತಗೊಂಡ್ವಿ. ನಮ್ಮ ಹುಡುಗರು ಆನ್ ದ ವೇ ಬರ್ತಾ ಇದ್ದಾರೆ. ಈಗ ಹೊರಡಬೇಕು, ಬನ್ನಿ ಹೊರಡೋಣ. ಇವನು ಆಲ್ರೆಡಿ ಗೊತ್ತಲ್ಲ ಸ್ನ್ಯಾಪ್ ಲವರು, ಹಿಡ್ಕೊಂಡ ಸ್ನ್ಯಾಪು. ಇವನು ಎಷ್ಟು ನಕ್ಷತ್ರ ಇದ್ದಾರೆ ಅಂತ ಎಣಿಸ್ತಾ ಇದ್ದಾನೆ. ಎಣಿಸಿ ಹೇಳ ಮಚ್ಚ.
ಬೇಡ ಬೇಡ ಬೇಡ, ಇವನು ಎಣ್ಸೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬನ್ನಿ ನಾವು ಹೋಗಿ ಫಸ್ಟು ಬಿರಿಯಾನಿ ತಿನ್ಕೊಂಡು ಬಂದ್ಬಿಡೋಣ. ನೀನು ಎಣಿಸ್ತಾ ಇರಪ್ಪ. ಪಾರ್ಸಲ್ ಇಲ್ಲಿಗೆ ತೊಗೊಂಬಂದು ಹಾಂ, ಇಲ್ಲೇ ಕುತ್ಕೊಂಡು ಊಟ ಮಾಡ್ಕೊಂಡು ಎಣಿಸ್ತಾ ಇರ್ತೀನಿ. ಸರಿ 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 ಆಯ್ತಪ್ಪ. ಸ್ನ್ಯಾಪು ಅವನೆಲ್ಲ ಜಾಸ್ತಿ ಮಾತಾಡಲ್ಲ ಅಷ್ಟೇ. ಹೋಗ್ತಾ ಇದೀವಿ, ಗಾಡಿಗೆ ಏನಿಲ್ಲ, ನಿಮಗೆ ಗೊತ್ತಲ್ಲ. ನಮ್ಗೆ ಅದೊಂದು ಅದೃಷ್ಟ ಅಂದರೆ ತಪ್ಪೇ ಆಗಲ್ಲ. ಬಾಯ್ ಬಾಯ್ ಟೋಲ್ ಟೋಲ್ ಬಾಯ್. ಈಗ ಆಲ್ರೆಡಿ ಟೋಲ್ ಹತ್ರ ನೋಡಿರ್ತೀರ ನೀವು, ಎಂಥ ಆಕ್ಸಿಡೆಂಟ್ ಅಂದರೆ ಜಸ್ಟ್ ಮಿಸ್ಸು ನೋಡ್ರಿ. ಕರ್ಕೊಂಬಂದು ಹೆಂಗೆ ನಿಲ್ಸ್ಕೊಂಡವನೆ, ಜಸ್ಟ್ ಮಿಸ್ಸು. ಹೆಂಗಾಗಿತ್ತು ದೇವಾ? 100%. ಈಗ ಟೀ ಕುಡಿತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ಟೋಲ್ ಹತ್ರ. ಟೀ ಮಾತ್ರ ಸೈಕಾಗೈತೆ. ಏನಕ್ಕೋ ಟೀ ಕುಡಿಯಲ್ಲ? ನಮ್ಮ ಅಮ್ಮ ಟೀ ಕುಡಿದ್ರೆ ಬೈತಾರ ಮಚ್ಚ, ಅದಕ್ಕೆ ಕುಡಿಯಲ್ಲ. ಒಂದು ಯಾವಾಗಲೂ ಪುಂಗದೆ ಆಯಿತು. ಈಗ ಟೀ ಕುಡ್ಕೊಂಡು ಓಡೋಣ. ಹುಡುಗರು ಆಲ್ರೆಡಿ ಹೊರಟ್ಬಿಟ್ಟವ್ರೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಅಷ್ಟೇ, 4 ಕಿಲೋಮೀಟ್ರ್. ಟೀ ಮಾತ್ರ ಚಳಿಗೆ ಸೈಕಾಗೈತೆ. ಓಡೋಣ. ಪಾಸ್ ಆಯಿತು. ಈಗ ನಾವು ರಾಜದಮ್ ಬಿರಿಯಾನಿಗೆ ಹೋಯ್ತಾ ಇಲ್ಲ, ನಾವು ಹೋಯ್ತಾ ಇರೋದು ಮಣಿ. ಆನಂದಮ್ಮ. ಈಗ ಮಣಿನೂ ಕ್ಯಾನ್ಸಲ್ ಆಯಿತು. ಆನಂದ್ ಏನು ಮಾಡ್ತೀರಾ? ಎಷ್ಟೋ ಜನ ಮಾಡ್ತವ್ರೆ ಇಲ್ಲಿ, ಎಲ್ಲ ಚೆನ್ನಾಗೇ ಇರುತ್ತೆ. ಎಷ್ಟು ಹಿಡಿಯುತ್ತಣ್ಣ? ಒಂದು ಪಾತ್ರೆ ಬಂದು 120 kg ಇಂದ 150 kg ಗಟ್ಟೆ ಹಿಡಿಯುತ್ತೆ. ಭಾನುವಾರ ಸುಮಾರು 1000 kg ಮಾಡ್ತೀವಿ. ಬೆಳಗ್ಗೆ 4:30 ಸ್ಟಾರ್ಟ್ ಮಾಡ್ತೀವಿ ಕೊಡೋದಕ್ಕೆ. ಒಂದು 8-9 ಗಂಟೆ ಕ್ಲೋಸ್ ಆಗುತ್ತೆ. ಯಾವುದೇ ದಿವಸ ಕೊಡ್ತೀರಣ್ಣ? ಭಾನುವಾರ, ಮಂಗಳವಾರ, ಶುಕ್ರವಾರ. ಶುಕ್ರವಾರ ಕಡಿಮೆ ಇರುತ್ತೆ, ಯಾಕಂದರೆ ಭಾನುವಾರ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸುಮಾರು ನಾವು ನಾಟಿ ಐಟಮ್ನೇ ಬೆಲೆ ಯೂಸ್ ಮಾಡ್ತೀವಿ. ಈ ನಾಟಿ ಐಟಮ್ ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ದಾರೆ. ಪ್ರೈಸ್ ಏನು? 270 ರೂಪಾಯಿ ಪ್ರೈಸ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದಾಗ ನಾವು 18 ರೂಪಾಯಿ ಇತ್ತು ಸ್ಟಾರ್ಟ್ ಮಾಡಿದಾಗ. ಈಗ 270 ರೂಪಾಯಿ ಆಗಿದೆ. ದಿನದಿಂದ ದಿನಕ್ಕೆ ಕ್ರೌಡ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಅಂತೂ ಆಗ್ತಾಯಿದೆ. ಅವತ್ತಿಂದನೂ ನಾನೇ ಬಿರಿಯಾನಿ ಮಾಡ್ತಾಯಿರೋದು, ಇವತ್ತು ನಾನೇ ಬಿರಿಯಾನಿ ಮಾಡ್ತೀನಿ. ಅದರಿಂದ ಸ್ಟೇಟ್ ಒಂದೇ ಮೇಂಟೈನ್ ಮಾಡ್ಕೊಂಡು ಬರ್ತಿರೋದ್ರಿಂದ ಜನ ಸಿಕ್ಕಾಪಟ್ಟೆ. ಎಷ್ಟೊತ್ತಿಂದ ಎಷ್ಟೊತ್ತು ಕೊಡ್ತೀರಾ? ಭಾನುವಾರ ಬೆಳಗ್ಗೆ 4:30 ಸ್ಟಾರ್ಟ್ ಮಾಡಿದ್ರೆ ಒಂದು 8:09 ಬರ್ತೀವಿ. ಮಂಗಳವಾರ, ಶುಕ್ರವಾರ 5:00 ಸ್ಟಾರ್ಟ್ ಮಾಡ್ತೀವಿ. 5:00 ಸ್ಟಾರ್ಟ್ ಮಾಡಿದ್ರೆ ಒಂದು 8:09. ಬಿರಿಯಾನಿ ಬಿಟ್ಟು ಬೇರೆ ಏನೇನಿದೆ? ಚಿಕನ್ ಕಬಾಬ್ ಸಿಗುತ್ತೆ, ಚಿಕನ್ ಫ್ರೈ, ಕಾಲ್ ಸೂಪ್. ಅದು ಪ್ರೈಸಸ್ಸು ಅದೆಲ್ಲ 100 ರೂಪಾಯಿ ಇರುತ್ತೆ. ಚಿಕನ್ ಕಬಾಬ್ ಅಂತ. ಪ್ರಿಪೇರ್ ಮಾಡ್ತವ್ರೆ. ಇನ್ನು 4:15 ಪ್ರಿಪೇರ್ ಸ್ಟಾರ್ಟ್ ಮಾಡೋದು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತವ್ರೆ. ಪಾರ್ಸಲ್ ಬೇಕಲ್ಲ? ಹಾಯ್ ಮಾಡಿ. ಈಗ ನೀವು ನೋಡಿರ್ತೀರಾ ಆನಂದ್ ದಮ್ ಬಿರಿಯಾನಿ
ಅವ್ರ ಜೊತೆನೇ ಮಾತಾಡ್ಸಿದ್ದೀನಿ. ಇದು ಎಷ್ಟು ವರ್ಷದಿಂದ ನಡೀತಾ ಇರೋದು, 24. ಏನು ಫೆಸಿಲಿಟೀಸು, ಎಷ್ಟು ಪ್ರೈಸು ಎಲ್ಲ ನಿಮ್ಗೆ ತಿಳಿಸಿದ್ದೀನಿ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಅಂದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡ್ರಿ. ಹಾಗೇ ಫುಲ್ ವೆಯ್ಟ್ ಮಾಡ್ತಾಯಿದ್ದೀವಿ, ಹುಡುಗರೆಲ್ಲ ಫುಲ್ ವೆಯ್ಟ್ ಮಾಡ್ತಾಯಿದ್ದಾರೆ. ಬನ್ನಿ ಈಗ ತೋರಿಸ್ತೀನಿ ಹುಡುಗರೆಲ್ಲ ಎಷ್ಟು ವೆಯ್ಟ್ ಮಾಡ್ತಾಯಿದ್ದಾರೆ ಅಂತ. ಈಗ ವೆಯ್ಟ್ ಮಾಡ್ತಾಯಿದ್ದೀರಾ ಬ್ರೋ? ಹುಡುಗರ ವೆಯ್ಟ್ ಮಾಡ್ತಾ ಇದೀನಿ ಬ್ರೋ. ಹೆಂಗಿರುತ್ತೆ ಟೇಸ್ಟು? 24 ವರ್ಷದಿಂದ ಮಾಡ್ತಾ ಇದಾರಂತೆ. ನೋಡೋಣ, ಟ್ರೈ ಮಾಡಿ ನೋಡೋಣ. ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೊಸಕೋಟೆ ಅಂದ್ರೇನೆ ಬಿರಿಯಾನಿ ಅಲ್ವಾ ಬ್ರೋ? ನೋಡ್ರಿ ಈಗ ಎಷ್ಟು ಜನ ಸೇರ್ಬಿಟ್ರು ಅಂತ. ನಾವು ಬಂದಾಗ ನೀವು ತೋರಿಸಿರ್ತೀನಿ, ಒಬ್ಬರು ಇರಲಿಲ್ಲ. ಈಗ ನೋಡ್ರಿ ಸ್ಪೆಷಲ್ ವ್ಯಕ್ತಿನೇ. ಹಿಂಗಂದ್ರೆ ಅರ್ನಾಲ್ಡ್ ಅಂದ್ರೆ ತಪ್ಪೇನಿಲ್ಲ. ಹೆಂಗೆ ಸಣ್ಣ ಆದ್ರಿ? ಹೆಂಗೆ ಹೇಳಿ? ಅದು ಹೇಳಕ್ಕಾಗಲ್ಲ. ಅದು ಬ್ಲಾಗಿಗೆ ನೋಡ್ಬಿಡ್ತಾರಂತ ಭಯ. ಅದು ಇದಂದ್ರೆ ಹೇಳ್ಬಿಡ್ತಾ ಇದ್ದೆ ನಾನು. ಆಯಿತು, ನಮ್ಮ ಚಾನಲ್ಗೆ ಏನಾರು ಹೇಳ್ಬೇಕಂದ್ರೆ ಹೇಳ್ರಿ. ಹುಡುಗ ಒಂಚೂರು ಬೆಳೀತಿದ್ದಾನೆ, ಏನಾರ ಮಾಡಿ ಒಂಚೂರು ಬೆಳೆಸಿ. ಕನ್ನಡ ಹುಡುಗ. ಆಮೇಲೆ ಒಂಚೂರು ಕಮೆಂಟ್ ಸರಿ ಬ್ರೋ, ಇವಾಗ ಬ್ಯಾಗ್ ಯಾಕೆ ಹಾಕೊಂಡು ಬಂದಿದ್ರಿ ಹೇಳಿ? ನಾನು ಇವಾಗ ಮನೇಲಿ ಸುಮ್ಮನೆ ಇವನು ಪಾರ್ಸಲ್ ಇಸ್ಕೊಂಡು ಹೋಗ್ಬೇಕಂತ ಬ್ಯಾಗ್ ಹಾಕೊಂಡ್ಬಂದವನೇ. ಬ್ರೋ, ಡೈರೆಕ್ಟ್ ನಿಜಾನೇ ಹೇಳ್ತಾರೆ ನೋಡಿ ಬ್ರೋ. ಮನೇಲಿ ಸುಮ್ಮನೆ ಸ್ಪೋರ್ಟ್ಸ್ ಅಂದ್ಬಿಟ್ಟು ಓಡೋಗಿ ಬಂದ್ಬಿಟ್ಟಿದ್ವಿ.